ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದ ಯುದ್ಧದ ಕಾರಣಕ್ಕೋಸ್ಕರ ಸೃಷ್ಟಿಯಾಗಿರುವಂತಹ ಸಮಸ್ಯೆಯ ಸರಮಾಲೆ ಬಗ್ಗೆ ನಾವು ನಿರಂತರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಬಹುದೊಡ್ಡ ಪೆಟ್ಟು ಬಿದ್ದಿರೋದು ಹೋಟೆಲ್ ಉದ್ಯಮಕ್ಕೆ. ಅಂದಾಜು ಕೇವಲ ರಾಜ್ಯದಲ್ಲೇ 1 ವಾರದಿಂದ ಹೋಟೆಲ್ನ ಆಪರೇಷನ್ಸ್ ಡಿಸ್ಟರ್ಬ್ ಆಗಿದೆ. ಅಂದರೆ ಕೆಲವು ಹೋಟೆಲ್ಗಳು ಕ್ಲೋಸ್ ಆಗಿದೆ, ಕೆಲ ಹೋಟೆಲ್ಗಳಲ್ಲಿ ಲಿಮಿಟೆಡ್ ಮೆನು ಸಿಗ್ತಾ ಇದೆ. ಇದರಿಂದ ಟೋಟಲ್ ಲಾಸ್ ಎಸ್ಟಿಮೇಷನ್ ಎಷ್ಟು ಅಂತ ಕೇಳಿದ್ರೆ 200 ಕೋಟಿಯಷ್ಟು ಅಂದಾಜು ನಷ್ಟ ಆಗಿದೆ. 3 ವಾರಗಳಲ್ಲಿ 200 ಕೋಟಿಯಷ್ಟು ನಷ್ಟ ಅಂತ ಹೇಳಿದ್ರೆ ಇದರಿಂದ ಚೇತರಿಸ್ಕೊಳ್ಳೋದಕ್ಕೆ ದೀರ್ಘಕಾಲದ ಸಮಯ ಬೇಕಾಗುತ್ತೆ ಹೋಟೆಲ್ನವರಿಗೆ. ಆಮೇಲೆ ಆಲ್ಟರ್ನೇಟಿವ್ ಮತ್ತಷ್ಟು ದುಡ್ಡುಗಳು ಖರ್ಚಾಗುವಂತಹ ವೇ ಮಾತ್ರ ಕಾಣಿಸ್ತಾ ಇದೆ. ಸೊ ಏನು ಮಾಡೋದು ನಾವು ಅಂತ ಪಾಪ ಹೋಟೆಲ್ ಅಸೋಸಿಯೇಷನ್ನವರು ಅವರ ಮುಖದಲ್ಲಿ ಆತಂಕದ ಗೆರೆಗಳು ಮೂಡಿದೆ. ಈ ಯುದ್ಧ ಯಾವಾಗ ನಿಲ್ಲುತ್ತೆ ಹೇಳಿ ಅಂತ ಯಾರು ಕೇಳಿದ್ರು ಅವರು ಇದೊಂದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈ ಪರಿಸ್ಥಿತಿಗಳು ಸುಧಾರಣೆ ಆದರೂ ಇನ್ನೊಂದು ಇವರು ಸುಧಾರಿಸ್ಕೊಳ್ಳೋದಕ್ಕೆ 3-4 ತಿಂಗಳಾದರೂ ಬೇಕು ಹೋಟೆಲ್ ಉದ್ಯಮದವರು ಅಂತ ಹೋಟೆಲ್ನ ಮಾಲೀಕರೇ ಹೇಳ್ತಾ ಇದ್ದಾರೆ. ಈಗ ಬಹುದೊಡ್ಡ ಸಂಕಷ್ಟದಲ್ಲಿರುವಂತಹ ಮತ್ತೊಂದು ವಲಯ ಅಂತ ಹೇಳಿದ್ರೆ ಹೋಟೆಲ್ನ ಕಾರ್ಮಿಕರು. ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾರೆ. ಇವತ್ತು ದುಡಿದ್ರೆ ಇನ್ನೊಂದು 15 ದಿವಸಕ್ಕೆ ಸಂಬಳ ಅನ್ನೋ ರೀತಿಯಲ್ಲಿ. ಎಲ್ಲರೂ ಏನು ತಿಂಗಳಿಗೆ ಸಂಬಳ ಇಸ್ಕೊಳ್ಳೋರು ಅಲ್ಲ ಅವರು. 15 ದಿನ 20 ದಿನ ಅಂತ ಲೆಕ್ಕಾಚಾರದಲ್ಲಿ ತಗೊಳ್ಳೋರು. ಅವರು ಕೂಡ ಕೆಲಸ ಇಲ್ಲದೆ ಬೇರೆ ಉದ್ಯೋಗನೂ ಗೊತ್ತಿರಲ್ಲ. ಗ್ರಾಹಕರಿಗೆ ಅವ್ರ ಟೇಸ್ಟಿಗೆ ತಕ್ಕಂತೆ ಉಣಬಡಿಸಿ ಗೊತ್ತಿರುತ್ತೆ. ಬೇರೆ ವ್ಯವಹಾರ ಮಾಡೋದಕ್ಕೆ ಅಷ್ಟಾಗಿ ನಮಗೆ ಬರಲ್ಲ, ಏನು ಮಾಡೋದು ಅಂತ ಪಾಪ ಅವ್ರಿಗೂ ಸಮಸ್ಯೆನೇ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಈಗ 200 ಕೋಟಿಯಷ್ಟು ನಷ್ಟ ಅಂದಾಜು ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಎಲ್ಲಿ ತನಕ ಕಂಟಿನ್ಯೂ ಆಗುತ್ತಂತ ಯಾರಿಗೂ ಗೊತ್ತಿಲ್ಲ. ಸೊ ಆಲ್ಟರ್ನೇಟಿವ್ ದಾರಿಗಳನ್ನು ಹೇಗೆ ಎಫೆಕ್ಟಿವ್ ಆಗಿ ಕಂಡುಕೊಂಡಿದ್ದಾರೆ? ಸರ್ಕಾರ ಇವ್ರಿಗಾಗಿರುವಂತಹ ಲಾಸ್ನಲ್ಲಿ ಏನಾದರೂ ಕೈ ಜೋಡಿಸ್ಬಿಟ್ಟು ಸಹಾಯವನ್ನು ಮಾಡುವಂತಹ ಸಾಧ್ಯತೆಗಳು ಇದೆಯಾ? ಹೋಟೆಲ್ ಉದ್ಯಮಕ್ಕೆ ಸರ್ಕಾರ ಸಹಾಯ ಮಾಡುತ್ತೆ ಅನ್ನುವಂಥ ನಂಬಿಕೆ ಇಲ್ಲ. ಆ ನಂಬಿಕೆಯನ್ನು ಹೋಟೆಲ್ ಅಸೋಸಿಯೇಷನ್ ಅವರು ಕೂಡ ಇಟ್ಕೊಂಡಿಲ್ಲ. ಯಾಕೆಂತಂದರೆ ಆ ಕಮರ್ಷಿಯಲ್ ಗ್ಯಾಸ್ನಲ್ಲಿ ಉದ್ಯಮವನ್ನು ನಡೆಸ್ತಾ ಇರ್ತಕ್ಕಂಥವ್ರು ಅವರು ಬಂಡವಾಳವನ್ನು ಹೂಡಿಕೆ ಮಾಡಿ ಅವರು ಅದರಲ್ಲಿ ಆದಾಯವನ್ನು ನೋಡ್ತಕ್ಕಂಥವ್ರು. ಆದರೆ ಉದ್ಯಮ ಲಾಸಲ್ಲಿದೆ ಅಂತೇಳಿ ಸರ್ಕಾರ ಗ್ಯಾಸ್ ಸಪ್ಲೈನ ಮಾಡ್ಬೋದೇ ಹೊರತು ಆರ್ಥಿಕವಾಗಿ ಸಹಾಯ ಮಾಡೋದಕ್ಕೂ ಡೌಟ್ ಇದೆ. ಆದರೆ ಹೋಟೆಲ್ ಉದ್ಯಮಕ್ಕೆ ಈ ಯುದ್ಧದಿಂದಾಗಿ ಸಾಕಷ್ಟು ಹೊಡೆತ ಬಿದ್ದಿದೆ. ಗ್ಯಾಸ್ ಅಭಾವದಿಂದಾಗಿ ಅದರ ಆದಾಯದಲ್ಲಿ ಕುಂಠಿತ ಆಗಿರುವಂಥದ್ದು. ಬೆಂಗಳೂರು ಒಂದರಲ್ಲೇ ಸುಮಾರು 30,000-40 ಸಾವಿರ ಹೋಟೆಲ್ಗಳಿವೆ. ಅದರಲ್ಲಿ ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದ್ದಾವೆ. ಓಪನ್ ಆಗಿರುವಂಥ ಹೋಟೆಲ್ಗಳಲ್ಲಿ ಮೆನುವನ್ನು ಕಟ್ ಆಫ್ ಮಾಡಿಕೊಂಡು ಹೋಟೆಲನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹೋಟೆಲ್ ಬಂದ್ರಿಂದಾಗಿ ಸುಮಾರು 200 ಕೋಟಿಯಷ್ಟು ನಷ್ಟ ಆಗಿದೆ ಅಂತೇಳಿ ಹೋಟೆಲ್ ಅಸೋಸಿಯೇಷನ್ ಅವರು ಹೇಳ್ತಾ ಇರುವಂಥದ್ದು. ಈಗಾಗಲೇ 3 ವಾರಗಳಾಗಿದೆ. 3 ವಾರಗಳಾದರೂ ಕೂಡ ಸರಿಯಾದ ರೀತಿಯಲ್ಲಿ ಉದ್ಯಮಕ್ಕೆ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ. ಸರ್ಕಾರ ಬರೀ 10% ಅಷ್ಟೇ ಗ್ಯಾಸ್ ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 10% ಉದ್ಯಮವನ್ನು ನಡೆಸೋದು ಭಾರಿ ಕಷ್ಟ ಇದೆ. ಮುಂದಿನ ವಾರ ಆಹಾರ ಇಲಾಖೆ ಸಚಿವ ಮುನಿಯಪ್ಪನವರು ಒಂದು ಸಭೆಯನ್ನು ಕರೆದಿದ್ದಾರೆ. ಮುಂದಿನ ವಾರದಲ್ಲಾದರೂ ಹೆಚ್ಚಿನ ಗ್ಯಾಸ್ ಕೊಡ್ಲಿಕ್ಕೆ ಏನಾದರೂ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಹೋಟೆಲ್ ಅಸೋಸಿಯೇಷನ್ ಅವರೀಗ ಸರ್ಕಾರದ ಕಡೆ ಹೆಚ್ಚು ನಿಗಾ ಇಡ್ತಾ ಇರ್ತಕ್ಕಂಥದ್ದು. ಸೋಮವಾರ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಏನಾದರೂ ಸಪ್ಲೈ ಆದರೆ ಕೇಂದ್ರದಿಂದ ಈಗೇನು 2 ಹಡಗುಗಳು ಬರ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಸಪ್ಲೈ ಆದರೆ ಹೋಟೆಲ್ ಉದ್ಯಮಕ್ಕೆ ಮತ್ತಷ್ಟು % ಗ್ಯಾಸ್ ಕೊಡಲಿಕ್ಕೆ ಏನಾದರೂ ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಆದರೆ ಬಹುತೇಕ ಬೆಂಗಳೂರಿನಲ್ಲಿ ಹೋಟೆಲ್ಗಳು ಭಾರಿ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಆಲ್ಟರ್ನೇಟಿವ್ ಮಾಡ್ಕೊಳ್ಳೋಣ ಅಂತಂದರೆ ಬೇರೆ ಯಾವುದೇ ರೀತಿ ಆಲ್ಟರ್ನೇಟಿವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೌದೆ ಒಲೆಯಲ್ಲಿ ಕಡಿಮೆ ಐಟಮ್ಗಳನ್ನು ಮಾಡ್ಬೋದೇ ಹೊರತು ಹೆಚ್ಚು ಐಟಮ್ಗಳನ್ನು ಮಾಡಿ ಉದ್ಯಮವನ್ನು ನಡೆಸೋದಕ್ಕೆ ಸಾಧ್ಯ ಆಗಲ್ಲ. ಅದು ಕೂಡ 8-10 ಐಟಮ್ಗಳು ಕೊಡ್ತಾ ಇದ್ದವರು ಗ್ಯಾಸ್ ಅಭಾವದಿಂದಾಗಿ ಬರೀ 3-4 ಐಟಮ್ಗಳಿಗೆ ಮಾತ್ರ ಬಂದಿರುವಂಥದ್ದು. ಈ ರೀತಿಯಾಗಿ ಭಾರಿ ಸಂಕಷ್ಟಕ್ಕೆ ಸಿಲುಕಿದೆ. ಇದೇ ರೀತಿಯಾಗಿ ಗ್ಯಾಸ್ ಸಪ್ಲೈ ಆಗದೆ ಹೋದರೆ ಹೋಟೆಲ್ ಉದ್ಯಮ ಮತ್ತಷ್ಟು ನೆಲ ಕಚ್ಚೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಸರ್ಕಾರ ಕೂಡ ಗಮನ ಹರಿಸಬೇಕಾಗತ್ತೆ. ಕೇಂದ್ರದಿಂದ ಬಂದರೆ ಮಾತ್ರ ಇಲ್ಲಿ ಗ್ಯಾಸ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ, ಆಲ್ಟರ್ನೇಟಿವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೋಟೆಲ್ ಉದ್ಯಮಕ್ಕೆ ಯಾವ ರೀತಿಯಾಗಿ ಹೊಡೆತ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಲೋಕೇಶ್. ಇದ್ರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಂದರೆ ಕೇಂದ್ರ ಸರ್ಕಾರ ಈಗಾಗಲೇ ಹೋಟೆಲ್ ಸೇವೆಗಳನ್ನು ಕೂಡ ಅಗತ್ಯ ಸೇವೆಗಳ ಅಂಡರಲ್ಲೇ ಬರಬೇಕು ಅಂತ ಹೇಳಿ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಇವ್ರಿಗೂ ಒಂದು 25% ಅಟ್ಲೀಸ್ಟ್ ಇವ್ರು ಕೇಳಿರುವಂತಹ ಗ್ಯಾಸನ್ನು ಪೂರೈಕೆ ಮಾಡಬೇಕಾ ನೋಡಿ ಅನ್ನುವಂತಹ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಇದರಿಂದ ಅಟ್ಲೀಸ್ಟ್ ಉಪಯೋಗ ಆಗುತ್ತಾ ನೋಡೋಣ. ಬಟ್ ಹೋಟೆಲ್ನವ್ರಿಗೆ ಬಹಳ ದೊಡ್ಡ ಪಾಠ ಇದು.